ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಕೆರೆಕೊಂಡಾಪುರ ಗ್ರಾಮದಲ್ಲಿ ರೇಣುಕಾ ಜಮದಗ್ನಿ ಕಲ್ಯಾಣ ಎಂಬ ನಾಟಕ ಅದ್ದೂರಿಯಾಗಿ ನಡೆಯಿತು. ಚಿಕ್ಕುಂತಿ ಡಿ ಅಂಜನಪ್ಪ ಕಲಾ ಸೇವಾ ಪ್ರತಿಷ್ಠಾನ ಇವರ ಆಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ರೇಣುಕಾ ಜಮದಗ್ನಿ ಕಲ್ಯಾಣ ಅರ್ಥಾತ್ ಕಾರ್ತಿ ವೀರ್ಯಾರ್ಜುನ ವಧೆ ಬಯಲಾಟ ನಾಟಕ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪಿ ಶೇಖರ್ ಮಾತನಾಡಿ, ಈಗಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಕಲೆಗಳನ್ನು ನಾವು ಮರೆತು ಹೋಗುವಂತಹ ದಿನಮಾನಗಳು ನೋಡುತ್ತಾ ಇದ್ದೇವೆ. ಯಾಕೆಂದರೆ ಈಗಿನ ತಾಂತ್ರಿಕ ಯುಗದಲ್ಲಿ ಪ್ರತಿನಿತ್ಯ ಟಿವಿ ಮೊಬೈಲ್ನಿಂದ ಇಂತಹ ಅಪರೂಪದ ಬಯಲಾಟ ದೊಡ್ಡಾಟ ನಾಟಕ ಕಲೆಗಳು ಕಣ್ಮರೆಯಾಗುತ್ತಿದ್ದು, ನಮ್ಮ ನಾಡಿನ ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯದಿಂದ ಕೂಡಿದ ಬಯಲಾಟ ಕಲೆಯಿಂದ ನಮ್ಮ ನಾಡು ಅಜರಾಮರವಾಗಿರುತ್ತದೆ. ಆದ್ದರಿಂದ ನಮ್ಮ ಪೂರ್ವಿಕರು ಬಯಲಾಟದಂತಹ ಗಂಡು ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದರಿಂದ ಇಂತಹ ಕಲೆಗಳನ್ನು ಉಳಿಸಿ ಬೆಳೆಸಲು ಯುವಕರು ಮುಂದಾಗಬೇಕು ಎಂದು ಸಾರ್ವಜನಿಕರಿಗೆ ಸಲಹೆ ನೀಡಿದರು. ಡಾಕ್ಟರ್ ಧೂಪಂ ಅಂಜನಪ್ಪ ಗುರುಗಳು ಸಂಗೀತ ಸಾಹಿತ್ಯ ಅಧ್ಯಾತ್ಮ ಕೀರ್ತನೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಯುವ ಪೀಳಿಗೆಗೆ ಮಾದರಿಯಾದವರು. ಇಂಥ ಮಹಾನ್ ಗುರುಗಳ ಹೆಸರಿನಲ್ಲಿ ಸ್ಥಾಪಿತವಾದ ಡಿ ಅಂಜನಪ್ಪ ಕಲಾ ಸೇವಾ ಪ್ರತಿಷ್ಠಾನವು ಸದಾಕಾಲವೂ ಕಲೆ ಕಲಾವಿದರನ್ನು ಸಾಧಕರನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಿರತರವಾಗಿರುವುದು ತುಂಬ ಶ್ಲಾಘನೀಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ರಂಗಭೂಮಿ ಕಲಾವಿದ ಜಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ, ಆದರೆ ಕಲೆಯನ್ನು ಕೆಲವರು ಮಾತ್ರ ಆರಿಸಿಕೊಳ್ಳುತ್ತಾರೆ. ನಮ್ಮ ಜಿಲ್ಲೆಯ ಕೋಟೆನಾಡಿನಲ್ಲಿ ಹಲವಾರು ಸಾಹಿತಿಗಳು, ಕಲಾವಿದರು, ಸಂಶೋಧಕರು ದೊಡ್ಡದು. ಅದರಲ್ಲಿ ಮೊಳಕಾಲ್ಮೂರು ಶ್ರೀ ನುಂಕೆಮಲೆ ಸಿದ್ದೇಶ್ವರ ಮಹಾನ್ ಶರಣರು ಆಳಿದ ತಾಲೂಕು ನಮ್ಮ ಮೊಳಕಾಲ್ಮೂರು. ಕಲಾವಿದರು ಈ ದೇಶದ ಮೊದಲ ಜನಪ್ರತಿನಿಧಿ. ಒಬ್ಬ ಕಲಾವಿದ ನಾಟಕದಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಕೀರ್ತಿ ಕಲಾವಿದನಿಗೆ ಸಲ್ಲುತ್ತದೆ. ಎಸ್ ನಿಜಲಿಂಗಪ್ಪನವರು ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆದ್ದು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿಸಿದ ಕೀರ್ತಿ ನಮ್ಮ ತಾಲೂಕಿಗೆ ಸಲ್ಲುತ್ತದೆ. ನಮ್ಮ ಜಿಲ್ಲೆಯ ಗಡಿ ಭಾಗದಲ್ಲಿ ಇಂತಹ ಬಯಲಾಟ ಇಂತಹ ಕಲೆ ಸಾಹಿತ್ಯಕ್ಕೆ ಯಾವುದೇ ಬಡತನವಿಲ್ಲ ಎಂದು ತಂದೆ ತಾಯಿಗಳಿಗೆ ಪೋಷಕರಿಗೆ ಕಿವಿಮಾತು ಹೇಳಿದರು. ನಾಟಕ ಕಾರ್ಯಕ್ರಮಕ್ಕೆ ಕೂಡ್ಲಿಗಿ ತಾಲೂಕಿನ ಯರ್ರಗುಂಡ್ಲಟ್ಟಿ ಹಾರೂಡ ಪರಮಾನಂದ ಆಶ್ರಮದ ಪರಮಾನಂದ ರೂಢ ಸ್ವಾಮಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕರ್ನಾಟಕ ಬಯಲಾಟ ಅಕಾಡೆಮಿ ಸದಸ್ಯ ಬಿ ಮಾರನಾಯಕ, ಕರ್ನಾಟಕ ಬಯಲಾಟ ಅಕಾಡೆಮಿ ಸದಸ್ಯ ನಿಂಗಪ್ಪ, ಅಂಜನಪ್ಪ ಕಲಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ BS ಮಂಜಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೂರ್ತಿ, ಗ್ರಾಮ ಪಂಚಾಯತ್ ಸದಸ್ಯ ಲೋಕೇಶ್ ರೆಡ್ಡಿ, ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ವಾಲ್ಮೀಕಿ ಕೃಷ್ಣ, ಹಿರಿಯ ಹಗಲು ವೇಷ ಕಲಾವಿದ ಶ್ರೀನಿವಾಸ್, ಸಂಗೀತ ನಿರ್ದೇಶಕ ಬಂಡಿಹಟ್ಟಿ ಗಾದಲಿಂಗಪ್ಪ, ಶಿವಕುಮಾರ್, ಖಾದರ್ ವಲಿ, ತಬಲಾ ವಾದಕ ರಾಮಂಜನಿ, ಕಲಾವಿದರಾದ GB ಪರಮೇಶ್ವರ ಮೂರ್ತಿ, ಕುಮಾರ್ ಯಶೋಧ, ರುದ್ರಪ್ಪ, ರಾಜ, ಬಸವರಾಜ ರೆಡ್ಡಿ, ನಾಗಲಿಂಗ, ಮಾರಣ್ಣ, ಹೊನ್ನೂರು ವಲಿ, ನಾಗಸಮುದ್ರ ಮರಿಸ್ವಾಮಿ, ದೇವಸಮುದ್ರ ರಾಜ, ರಘು ಪಾಲಯ್ಯ ಸೇರಿದಂತೆ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇದೇನೋ ಕಾಶ್ಮೀರ ನಗರ. ಹೌದಾತ, ಈ ನಗರ ಬಂಗಾರವಾಗಿರುವುದಲ್ಲ. ಹೌದಾತ, ಹಾಗಾದರೆ ಆ ಕಾಶ್ಮೀರ ರಾಜನಾಥ ರೇಣುಕ ರಾಜರು ದಾವಣಗೆರೆಯವರು ಹೋಗಲಡಿಯ ಸಾರಥಿ ತಮ್ಮ ಶರಣಾಗಲಿ ದಾತ. ಸಕಲ ಐಶ್ವರ್ಯ ಮಸ್ತು ಮೇಲೆ ಕೇಳಪ್ಪ ಕಾಶ್ಮೀರ ದೊರೆಯೇ ಸ್ವಾಮಿ ರಾಜನೇ. ದಾವಲೋಕದಿಂದ ಬಂದಿರಿ. ದಾವಲೋಕದಲ್ಲಿ ಏನೇನು ವರ್ತಮಾನ ಜರುಗುತ್ತಿರುವುದು ಸಾಂಗೋ ಪಾಂಗವಾಗಿ ತಿಳಿದರೆ ನಡೆದರೆ ರಾಜ ನಾವು ಸ್ವಾಮಿ ಆದರೆ ಹೇಳಿಬಿಟ್ಟು ಕೇಳೋ. ಅದೇ ಚೆನ್ನಾಗಿ ಹೇಳ್ತಾರೆ ನಡೆದರೆ Oh,
ರಾಜನೇ ನಾವು ಮುನಿಪೂಜರೆ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು ಸ್ವಾಮಿ ನಡೆದರೆ. ಕೈಲಾಸ ವೈಕುಂಠ ಸತ್ಯಲೋಕಾಧಿಪತಿಗಳ ದರ್ಶನವನ್ನು ಗೈದುಕೊಂಡು ಹಾ ಅಷ್ಟ ದಿಕ್ಪಾಲಕರ ಪುರಗಳನ್ನು ಸಂಚರಿಸಿ ಹಾ ಅವರ ಯೋಗಕ್ಷೇಮವನ್ನು ತಿಳಿದು ಹಾ ಅಲ್ಲಿಂದ ಮೆಲ್ಲಗೆ ಈ ಭೂಲೋಕಕ್ಕೆ ಬಂದು ಹಾ ಓ ರಾಜನೇ ನಾವು ಮುನಿಪೂಜರೆ ಅಂಗ ವಂಗ ಕಳಿಂಗ ಕಾಶ್ಮೀರ ಮೊಗದ ಕೊಂಕಣ ಮಲಯಾಳ 56 ದೇಶಗಳನ್ನು ತಿರುಗಿ ನಿನ್ನಲ್ಲಿಗೆ ಬಂದಿರುವೆನು. ಅಹೋದರಿಯೇ ನಾವು ಮುನಿಪೂಜರೆ ನಿನ್ನಂತ ಪರಾಕ್ಷರಿಯು ಹಾ ನಿನ್ನಂತ ದಯಾಪರನು ಹಾ ನಿನ್ನಂತ ಸೌಭಾಗ್ಯವಂತನಂ ಈ 56 ದೇಶಗಳಲ್ಲಿ ಹುಡುಕಿದರೂ ಸಿಗಲಿಲ್ಲ. ಅಹೋ ರಾಜ ನಾವು ಮುನಿಪೂಜರೆ ಇಕೋ ಈ ನಿನ್ನ ಕೀರ್ತಿಯನ್ನು ಆ ಚಂದ್ರನು ತ್ರಿಲೋಕವನ್ನು ಸುತ್ತಿ ಬೆಳಗುತ್ತಿರುವನು. ಪರಂತು ದೊರೆಯೇ ನಾವು ಮುನಿಪೂಜರೆ ನಿನಗೀಗ ಸಮೀಪದಲ್ಲಿ ಒಂದು ಕುಂದು ಬಂದಂತೆ ಕಾಣುತ್ತಿರುವುದು. ಹೌದೇನು ಸ್ವಾಮಿ ನಡೆದರೆ. ಆಕಾಶದಲ್ಲಿ ಹುಣ್ಣಿಮೆ ಚಂದ್ರನಂತೆ ಹೊಳೆಯುತ್ತಿರುವ ಈ ನಿನ್ನ ಮುಖವು ಹಿಂದೇಕೋ ಕಂದಿ ಕುಂದಿ ಕಪ್ಪಾಗಿರುವುದಲ್ಲ. ನಿನಗೆ ಬಂದಿರುವ ಅಂತಹ ಆಪತ್ತು ದಾವದಿರುವುದು. ಎಚ್ಚರಿಸಿ ಹೇಳುವಂತರಾದರೆ ರೇಣುಕರಾಜರೇ ನಾವು ಸ್ವಾಮಿ ನಡೆದರೆ ರಾಜನೇ ನನಗೆ ಒದಗಿ ಬರುವ ಕುಂದುಗಳಿಗೆ ಹಾ ನಾವು ಸ್ವಾಮಿ ನಡೆದರೆ ರಾಜನೇ ಈಗ ನನಗೆ ಒದಗಿ ಬಂದಿರುವ ಹಾ. ವ್ಯಸನದ ವಾರ್ತೆಯನ್ನು ನಿಮ್ಮ ಮುಂದೆ ಹೆಣೆದು ಹೇಳಲಿ. ಅದು ಹೇಳಿ ಚೆನ್ನಾಗಿ ಹೇಳು ರಾಜ. ಈ ಎಲ್ಲ ಮೋದ ಮಗಳಾದ ರೇಣುಕೆಗೆ ಹಾ. ಲಗ್ನ ಮಾಡಬೇಕೆಂದು ಹಾ. ದೇಶ ರಾಜ ಪುತ್ರನ ಹಾ. ಚಿತ್ರಪಟಗಳು ತೋರಿಸಿದರೆ ಹೌದೇ ರಾಜನೇ ಬಿಟ್ಟು ಹಾ. ಬೇರೆಯವರ ಲಗ್ನವಾಗುವುದಿಲ್ಲವೆಂದು ಹಾ. ಒಂದೇ ಕೃತಿಗಳು. ಹಾ. ಇದಕ್ಕೆ ಗತಿಯೇನು ಸ್ವಾಮಿ? ಸತ್ಯದ ಮೇಲೆ ಓಹೋ ರಾಜನೇ ನಾವು ಹುಡುಕುತ್ತಿದ್ದೇವೆ. ಹಾಗಾದರೆ ಮತ್ತೆ ಹೇಳುವುದೇ ಏನು? ಅದೇ